ಹಾಂ ಅಮ್ಮ ನಮಸ್ಕಾರ ರೀ. ನಮಸ್ತೆ ಸರ್. ಅಮ್ಮ ನಿಮ್ಮ ಅಣ್ಣರಲ್ಲ ಬಂದಿತ್ತು ನಮ್ಮಲ್ಲಿ? ಹ್ಞೂ ಸರ್. ಅಣ್ಣರು ವೀರ್ಯಾಣು ಸಂಖ್ಯೆ 0 ಅಲ್ವಾ? ಹ್ಞೂ ಸರ್. ಓಜೋಸ್ಪರ್ಮಿಯಾ ಅಂತ ಇತ್ತು. ಹ್ಞೂ ಸರ್. ಅವರು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡೋಗಿದ್ರು, ಹ್ಞೂ ಸರ್. ಹೌದಲ್ಲ? ಹ್ಞೂ ಸರ್. ಟ್ರೀಟ್ಮೆಂಟ್ ಆದಮೇಲೆ ಮಗು ಆಗಿದೆ ಈಗ. ಹ್ಞೂ ಸರ್. ಈಗ 1 ವರ್ಷ ಆಯ್ತಾ ನಮ್ಮಲ್ಲಿ ಬಂದು? ಹೆಚ್ಚು ಕಮ್ಮಿ ಅವರು ಒಂದು 9 ತಿಂಗಳಾಯ್ತಲ್ಲ? 9 ತಿಂಗಳಾಯ್ತಲ್ಲ. ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆದಮೇಲೆ ಹ್ಞೂ ಸರ್. ಓಜೋಸ್ಪರ್ಮಿಯಾ ಇತ್ತು, ಸ್ಪರ್ಮ್ನ ಸಂಖ್ಯೆ 0 ಇದೆ ಅಂತ ಹೇಳಿದ್ರು. ಮಕ್ಕಳು ಆಗೋದು ಕಷ್ಟ ಅಂತಾನೆ ಹೇಳಿದ್ರು, ಕರೆಕ್ಟ್ ಅಲ್ಲ? ಹ್ಞೂ ಸರ್. ಅವರು ನಮ್ಮಲ್ಲಿ ಚಿಕಿತ್ಸೆ ತಗೊಂಡಾದ್ಮೇಲೆ ಮಗು ಆಗಿದೆ. ಹ್ಞೂ ಸರ್. ನೀವು ಹೋಗಿ ಮಗುನ ನೋಡ್ಕೊಂಡ್ ಬಂದಿದ್ದೀರಾ, ಹ್ಞೂ ಸರ್. ಕರೆಕ್ಟಾ? ಹ್ಞೂ ಸರ್. ಹಾಂ, ಮಗುನ ಫೋಟೋ ತೋರಿಸ್ರಿ. ಇದೇ ಮಗು ತಾನೆ? ಹ್ಞೂ ಸರ್, ಇದೆ ಮಗು. ಹಾಂ, ಆರೋಗ್ಯವಾಗಿದೆ. ಹ್ಞೂ ಸರ್, ಆರೋಗ್ಯ ಇದೆ. ಈಗ ಎಷ್ಟು ತಿಂಗಳಾಯ್ತು ಡೆಲಿವರಿ ಆಗಿ? ಈಗ 1 ತಿಂಗಳಾಯ್ತು ಸರ್. 1 ತಿಂಗಳಾಯ್ತಾ? ಸರ್. ಓಕೆ. ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರಾ? ಹ್ಞೂ, ಆರಾಮಿದ್ದಾರೆ ಸರ್. ಓಕೆ. ಖುಷಿ ಐತೆಲ್ಲ? ಹ್ಞೂ ಸರ್, ಖುಷಿ ಐತಿ. ಆಗೋದಿಲ್ಲ ಅಂತಾನೆ ಹೋಪ್ಸ್ ಬಿಟ್ಬಿಟ್ಟಿದ್ರು ಅವರು. ಹೌದು ಸರ್, ಬಿಟ್ಟಿದ್ರಲ್ಲೇ. ಓಕೆಮ್ಮ, ಹ್ಞೂ ಸರ್. ಖುಷಿ ಇದೆಯಲ್ಲ? ಹ್ಞೂ ಸರ್. ಆಯುರ್ವೇದ ಚಿಕಿತ್ಸೆಯಿಂದ ಹ್ಞೂ ಸರ್. ಓಜೋಸ್ಪರ್ಮಿಯಾಗೂ ಕೂಡ ಹ್ಞೂ ಸರ್. ಮಗು ಆಗುವ ಸಾಧ್ಯತೆ ಇದೆ ಅನ್ನಕ್ಕೆ ಹ್ಞೂ ನಿಮ್ಮ ಅಣ್ಣವರೇ ಉದಾಹರಣೆ, ಹ್ಞೂ ಸರ್. ಕರೆಕ್ಟ್ ತಾನೆ? ಹೌದು ಸರ್. ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿಸ್ತದಾರ? ಇಲ್ಲ ಸರ್. ಇರೋ ಸತ್ಯ ತಾನೆ? ಇರೋ ಸತ್ಯ ಇನ್ನೂ ಸರ್. ಒಂದ್ಸರಿ ಮಗುನ ತೋರಿಸ್ತೀನಿ. ಹ್ಞೂ ಸರ್. ಕಾಣ್ತಾ ಇದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಮ್ಮ. ಹ್ಞೂ ಸರ್, ಥ್ಯಾಂಕ್ಸ್.